ಪ್ರಶ್ನೆ ನಂಬರ್ 70 ಮಾಡಿದ್ರಿ ಅಂದ್ರೆ ವಿಡಿಯೋ ಆನ್ ಮಾಡ್ರಿ. ನಾ ತೋರಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇದು ಟೆಲಿಗ್ರಾಮ್ ಕ್ಲಾಸ್. ಇದು ಸರಿ ಬಂದು ಮುಂದೆ ನಿಂತು ತಿಳಿಸ್ಲಿಕ್ಕತ್ತಾರಂತ ತಿಳ್ಕೊಂಡು ನೀವು ಲಕ್ಷ ಕೊಟ್ಟು ನಾವು ಕಲಿಬೇಕನ್ನೋ ಭಾವನೆಯಿಂದ ಬೋರ್ಡ್ ಕಡೆ ನೋಡ್ಬೇಕು. ಒಂದು ಇದು ಪ್ರಾಮಾಣಿಕತನದಿಂದ ನಾನು ಫಲಿತಾಂಶ ತಗೋಬೇಕನ್ನೋದಂತ ಯಾವ ವಿದ್ಯಾರ್ಥಿ ತನ್ನ ತಿಳ್ಕೊಂಡು ಈ ವಿಡಿಯೋ ನೋಡ್ತಾನೆ ಅವನು ಸಕ್ಸಸ್ ಆಗ್ತಾನೆ. ಆಮೇಲೆ ನಾನು ನವೋದಯ ಸೆಲೆಕ್ಟ್ ಆಗ್ಬೇಕನ್ನೋ ಭಾವನೆದಿಂದ ವಿದ್ಯಾರ್ಥಿಗಳು ನೋಡ್ರಿ ಎಷ್ಟು ಚಂದ ತಿಳಿಸಿ ಹೇಳಿರ್ತಾನ. ಕ್ಲಾಸ್ನಾಗಿನ್ಕಿಂತಲೂ ಹೆಚ್ಚು ನಿಮಗೆ ಶಾಂತತೆಯಿಂದ ಅಭ್ಯಾಸ ಬರ್ತದೆ. ಇದು ಮಾಡ್ಯಾರಿಲ್ಲ ಸ್ವಲ್ಪ ಯಾರಾದರೂ ಪೇರೆಂಟ್ಸು ಆರ್ ಟೀಚರ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು ಹುಡುಗರಿಗೆ. ಯಾಕಂದ್ರೆ ಚಿಕ್ಕ ಮಕ್ಕಳು ಅವ್ರಿಗೊಂದು ಸ್ವಲ್ಪ ತಿಳುವಳಿಕೆ ಕಡಿಮೆ ಇರ್ತದೆ. ಮಾಡಿದರೂ ಇಲ್ಲೋ ಕರೆಕ್ಟ್ ಮಾಡ್ಯಾರಲ್ಲ, ಎರಡು ನಿಮ್ಮದು ಫಲಿತಾಂಶ ವಿಡಿಯೋ ಹಾಗೂ ನನ್ನ ಪ್ರಯತ್ನ. ಇದನ್ನು ಲಕ್ಷ್ಯ ಇಟ್ಕೊಂಡು ಅಭ್ಯಾಸ ನೋಡಿ. ಈಗ ನಾ ಇದನ್ನು ಪ್ರಶ್ನೆ ತಿಳಿಸಿದಾಗ 15ರಿಂದ ಭಾಗಿಸಬೇಕಾದರೆ 52,792ಕ್ಕೆ ಯಾವ ಕನಿಷ್ಠ ಅತಿ ಸಣ್ಣ ಸಂಖ್ಯೆಯನ್ನು ಕೂಡಿಸಬೇಕು ಅಂತ ಪ್ರಶ್ನೆ ಅದ. ಮೊದಲ ನೀವು ಭಾಗಾಕಾರ ಲೆಕ್ಕ ಮಾಡ್ರಿ, ಮೊದಲ ಭಾಗಸೂರು ಮಾಡ್ರಿ, ಆಮೇಲೆ ಮುಂದೆ ಹೇಳ್ತಾನೆ ನೋಡ್ರಿ. ಏನು 52,792 ಯಾವ ಸಂಖ್ಯೆ ಕೂಡಿಸೋದು ಮುಂದೆ ಹೇಳ್ತಾನೆ. 15ರಿಂದ ಭಾಗಿಸಲಿ. 15 3 45 ಎಷ್ಟು ಹೋಯ್ತು? 12ರಾಗ 5 ಅದ್ರ 7 ಕೈಲ ಬಂತು 1 0. ಈ 7 ತೋರಿ. 15 5 75 ಎಷ್ಟು ಉಳಿತು? 2 ಉಳಿತು. 15 1 15 ಎಷ್ಟು ಉಳಿತು? 14 ಉಳಿತು. 15 9 135 ಎಷ್ಟು ಉಳಿತು? 7 ಉಳಿತು. ಶೇಷ ಎಲ್ಲ ಬಂತು 0. ಇದಕ್ಕೇನಂತಾರ? ಭಾಜ್ಯ. ಇದಕ್ಕೇನಂತಾರ? ಭಾಜ್ಯ. ಇದಕ್ಕೇನಂತಾರ? ಭಾಗಲಬ್ಧ. ಇದಕ್ಕೇನಂತಾರ? ಶೇಷ. ಇದಕ್ಕೇನಂತಾರ? ಭಾಜಕ. ಇವು ಮೊದಲ ನಿಮ್ಗೆ ಗೊತ್ತಿರ್ಬೇಕು, ಅಂದ್ರೆ ಈ ಸೂತ್ರ ಅರ್ಥ ಆಗ್ತದೆ ನಿಮಗೆ. ಏನು ಕೂಡಿಸಬೇಕಾದ ಅಂದ್ರೆ 15ರಿಂದ ಭಾಗಿಸಬೇಕಾದರೆ 52,792 ಯಾವ ಕನಿಷ್ಠ ಅತಿ ಸಣ್ಣ ಸಂಖ್ಯೆಯನ್ನು ಕೂಡಿಸಬೇಕು. ಈ ಮುಂದಿನ ಸಂಖ್ಯೆ ಬೇಕಾಗ್ಯದ ಅಂದಾಗ ಕೂಡಿಸಬೇಕಾದ ನೋಡ್ರಿ, ಕೂಡಿಸಬೇಕಾದ ಸಣ್ಣ ಸಂಖ್ಯೆ ಅತಿ ಸಣ್ಣ ಸಂಖ್ಯೆ ಬರೋಬ್ಬರಿ ಅತಿ ಸಣ್ಣ ಸಂಖ್ಯೆ ಬರೋಬ್ಬರಿ ಇಲ್ಲೇ ಕೌಶನಾಗ ಭಾಜ್ಯಕ್ಕೆ ಅಂತ ಅರ್ಥ ಮಾಡ್ಕೋರಿ. ಎದಕ್ಕೆ ಕೂಡಿಸೋದು ಅಂಕಿ ಅದು ನಿಮಗೆ ತಿಳ್ಕೊಬೇಕು. ಮೊದಲು ಕೂಡಿಸಬೇಕಾದ ಅತಿ ಸಣ್ಣ ಸಂಖ್ಯೆ ಹೌದು. ಅತಿ ಸಣ್ಣ ಸಂಖ್ಯೆ ಎದಕ್ಕೆ ಕೂಡಿಸೋದು? ಈ ಭಾಗ್ಯಕ್ಕೆ ಕೂಡಿಸ್ಬೇಕಾಗ್ತದೆ. ಎಷ್ಟು ಸಂಖ್ಯೆಯನ್ನು ಕೂಡಿಸಬೇಕು? ಮುಂದಿನ ಅಂಕಿ. ಯಾವ ಸಂಖ್ಯೆಯನ್ನು ಕಳೆಯಬೇಕು? ಅತಿ ಕಳೆಯಬೇಕಾದ ಸಂಖ್ಯೆ ಯಾವುದಂದ್ರೆ 7 ಅಂತ ಬರೀರಿ. 52,792ಕ್ಕೆ ನಿಶೇಷವಾಗಿ ಭಾಗಿಸಲ್ಪಡಬೇಕಾದ್ರೆ ಕಳೆಯಬೇಕಾದ ಚಿಕ್ಕ ಸಂಖ್ಯೆ ಯಾವುದಂದ್ರೆ 7. ಕೂಡಿಸಬೇಕಾದ ಅತಿ ಸಣ್ಣ ಸಂಖ್ಯೆ ಬರೋಬ್ಬರಿ ಭಾಜಕ ಮೈನಸ್ ಶೇಷ. ಭಾಜಕ ಮೈನಸ್ ಶೇಷ. ಭಾಜಕ ಎಷ್ಟದ? 15 ಅದ. ಶೇಷ ಎಷ್ಟದ? 7 ಅದ. 15ರಾಗ 7 ಆದ್ರೆ 8. ಕೂಡಿಸಬೇಕಾದ ಅತಿ ಸಣ್ಣ ಸಂಖ್ಯೆ ಬರೋಬ್ಬರಿ 8. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಸಿ. ಇದು ಪರ್ಮನೆಂಟಾಗಿ ನೆನ್ಪಿಟ್ಕೋಬೇಕು ನೀವು. ಇದನ್ನು ಈ ಗಣಿತ ಒಂದ್ಸಲ ನಾ ಹೇಳಿದ್ದು ತಿಳಿಲಿಲ್ಲ ಅಂದ್ರೆ ಮತ್ತೊಂದ್ಸಲ ರೀಪ್ಲೇ ಮಾಡ್ಬೇಕು. ಯಾಕೆ ವಿಡಿಯೋ ದೊಡ್ಡ ಅದು ಅಂದ್ರೆ ನಿಮಗೆ ಅಪ್ಲೋಡ್ ಆಗ್ಲಿಕ್ಕೆ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಫಾಸ್ಟ್ ಮಾಡ್ಲಿಕ್ಕೆ ಅಭ್ಯಾಸ.
ಯಾಕಂದ್ರೆ ನಾ ವಿಡಿಯೋ ಎರಡು ಸಲ ತಿಳಿಸಿ ಹೇಳೋದ್ರಿಂದ ವಿಡಿಯೋಗಳೇನಾಗ್ತಾವ ದೊಡ್ಡ ಆಗ್ತಾವ, ನಿಮ್ಗೆ ಸಮಸ್ಯೆ ಆಗ್ತಾವ. ನೋಡಿ ಇದನ್ನ ಇಷ್ಟೇ. ನೀವು ಇನ್ನೊಂದ್ಸಲ ಇದನ್ನ ಕೂಡಿಸಬೇಕಾದ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂತಂದ್ರೆ ನೀವು ಮಾಡಬೇಕಾದದ್ದು ಎಷ್ಟು? ಭಾಜಕ ಮೈನಸ್ ಶೇಷ. ಮೊದಲ ಭಾಜಕ ಮೈನಸ್ ಶೇಷ ಬರ್ಬೇಕಾದ್ರೆ ನೀವು 52,792ಕ್ಕೆ 15 ಭಾಗಿಸ್ರಿ. ಈಗ ಶೇಷ ಬರ್ತದೆ, ಇದು ಶೇಷ, ಇದು ಭಾಜಕದಾಗ ಶೇಷ ಕಳೆದ್ರಿ ಅಂತಂದ್ರೆ 8 ಬಂತು. ಅದು ಈಗ 92ಕ್ಕೆ 8 ಕೂಡಿಸ್ಬೇಕು ನೀವು. 52,792ಕ್ಕೆ ನೀವು ಕನಿಷ್ಠ ಕೂಡಿಸಬೇಕಾದ ಸಂಖ್ಯೆ 8. ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಅಂದ್ರೆ 7 ಅಂತ ಬರೆದು ಬಿಡ್ರಿ ನೀವು. ಅವ್ರು ಕಳೆದರೆ ಅಂದಿಲ್ಲ, ಯಾವ ಸಣ್ಣ ಸಂಖ್ಯೆಯನ್ನು ಕೂಡಿಸಬೇಕು ಅಂತ ಕೇಳ್ಯಾರ. ಇವೇ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡ್ಬೇಕು ನೀವು. ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಅಂದ್ರೆ ಶೇಷ, ಯಾವ ಕನಿಷ್ಠ ಸಣ್ಣ ಸಂಖ್ಯೆಯನ್ನು ಕೂಡಿಸಬೇಕಾದ ಸಂಖ್ಯೆ ಯಾದಂದ್ರೆ ಭಾಜ್ಯದಾಗಿರ್ತಾವ. ಭಾಗ್ಯ ಪ್ಲಸ್ ಕೂಡಿಸಬೇಕಾದ ಸಂಖ್ಯೆ 8. ಆಮೇಲೆ ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಿದಾಗ ಭಾಗಿಸಿಕೊಳ್ಳುವ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಮತ್ತೆ ಬೇರೆ ಅರ್ಥದು. ಇದ್ರಾಗ ನೀವು 8 ಕೂಡಿಸಿದ ಉತ್ತರ ಇಡಬೇಕಾಗ್ತದೆ. ಕೂಡಿಸಬೇಕಾದ ಸಣ್ಣ ಸಂಖ್ಯೆ ಅಷ್ಟೇ ಕೇಳ ನಾವು 8. ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಿದರೆ 15ರಿಂದ 52,792 ಭಾಗಿಸಲ್ಪಡುತ್ತದೆ ಅಂದ್ರೆ ಅದನ್ನು ಕೊಟ್ಟಿರ್ತಾನೆ, ಅಂಕಿ 8 ಕೂಡಿಸಿಟ್ಟಿರ್ತಾನೆ. ಹೆಚ್ಚು ಕೂಡಿಸಬೇಕಾದ ಸಣ್ಣ ಸಂಖ್ಯೆನೇ ಕೇಳ್ತಾನೆ 8. ಕಳೆಯಬೇಕಾದ ಸಂಖ್ಯೆ ಶೇಷ, ಕೂಡಿಸಬೇಕಾದ ಸಂಖ್ಯೆ ಭಾಜಕ ಮೈನಸ್ ಶೇಷ. ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಪ್ರಶ್ನೆ ಬೀಳ್ತದ ನವೋದಯದ, ಅದನ್ನು ತಿಳ್ಕೊಬೇಕು ನೀವು. ಯಾವ ಸಂಖ್ಯೆಯನ್ನು ಕಳೆದರೆ ಅಂದಾಗ ನೀವು ಮಾಡಬೇಕಾದದ್ದು ಶೇಷ, ಕಳೆದರೆ ಅಂದಾಗ ಶೇಷ. ಭಾಗಿಸಲ್ಪಡುವ ಸಂಖ್ಯೆ ಅಂದ್ರೆ 7 ಕಳೆದಿಟ್ರೆ ಭಾಗಿಸಲ್ಪಡುವ ಸಂಖ್ಯೆ ಬರ್ತದೆ. ಮತ್ತು ಹೆಚ್ಚು ನಿಮಗೆ ಹೆಂಗೆ ಅಂಕಿಗಳನ್ನು ಕೊಟ್ಟಾಗ ಕೂಡಿಸಬೇಕಾದ ಸಂಖ್ಯೆ ಅಥವಾ ಕಳೆಯಬೇಕಾದ ಸಂಖ್ಯೆ ಇಷ್ಟೇ ಕೇಳ್ತಾರೆ. ಚೆಂದಾಗಿ ನೋಡ್ಕೊಂಡು ಫೇರ್ದಾಗಿ ಬಿಡಿಸ್ಕೊಡ್ರಿ.